ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆ ವಾಕ್ಯ ಈ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದನ್ನು ಬಹಳ ಸಂತೋಷ ಪಡ್ತೇನೆ. ನಮಗೆ ನಿರೀಕ್ಷೆಯನ್ನು ಕೊಡುವಂಥದ್ದು ಈ ಲೋಕದಲ್ಲಿ ಒಂದೇ ಒಂದು ಪುಸ್ತಕ ರೀ, ಅದು ಈ ಸತ್ಯವೇದ ಪುಸ್ತಕ, ದಿ ಬೈಬಲ್, ಹೋಲಿ ಬೈಬಲ್. ಕನ್ನಡದಲ್ಲಿ ಸತ್ಯವೇದ ಅಂದರೆ ಇದರಲ್ಲಿ ಬರೆಯಲ್ಪಟ್ಟಿರುವಂಥ ಒಂದೊಂದು ವಾಕ್ಯಗಳು, ಪದಗಳು, ಅಕ್ಷರಗಳು ಎಲ್ಲವೂ ಕೂಡ ಸತ್ಯವಾಗಿದೆ, ಸುಳ್ಳಲ್ಲ. ಕಾರಣ ಇದು ದೇವರು ಹೇಳಿದ್ದು. ದೇವರು ಎಂದಿಗೂ ಸುಳ್ಳು ಹೇಳುವವನೇ ಅಲ್ಲ. ಮನುಷ್ಯನೇ ಸುಳ್ಳಾಡ್ತಾನೆ, ಮನುಷ್ಯನೇ ಸುಳ್ಳಾಡುತ್ತಾ ಕಲ್ಪನೆಯಾದಂಥ ಕಥೆಗಳನ್ನು ಬರೀತಾನೆ. ದೇವರು ಆ ರೀತಿಯಾಗಲ್ಲ, ಸತ್ಯವನ್ನು ಮಾತಾಡುವಂಥ ದೇವರು. ಆತನೇ ಸತ್ಯ, ಜೀವ ಮಾರ್ಗವಾಗಿದ್ದಾನೆ. ಆ ಸತ್ಯವುಳ್ಳ ವಾಕ್ಯದಿಂದ ನಮಗೆ ನಿಶ್ಚಯವಾಗಿ ನಿರೀಕ್ಷೆ ದೊರಕುತ್ತದೆ. ಆ ನಿರೀಕ್ಷೆ ತುಂಬಿದಂಥ ವಾಕ್ಯ ಯೆರೆಮೀಯ ಪ್ರವಾದನೆಯ ಗ್ರಂಥ 18ನೇ ಅಧ್ಯಾಯ ಅದರ 6ನೇ ವಾಕ್ಯ. ದ ಬುಕ್ ಆಫ್ ಜೆರೆಮೀಯ ಚಾಪ್ಟರ್ 18 ವರ್ಸ್ 6. ಯೆಹೋವನು ಹೀಗನ್ನುತ್ತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು. ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿ ಇದ್ದೀರಾ. ಹಲ್ಲೆಲೂಯ, ಗಟ್ಟಿಯಾಗಿ ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿಯರೇ, ಒಂದು ಅದ್ಭುತವಾದಂಥ ನಿರೀಕ್ಷೆ ಕೊಡುವಂಥ ವಾಕ್ಯವನ್ನು ದೇವರು ಇವತ್ತು ನಮ್ಮ ಸಂಗಡ ಮಾತಾಡ್ತಿದ್ದಾನೆ. ದೇವರು ಹೇಳ್ತಿದ್ದಾನೆ, ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗಿದೆಯೋ. ದೇವರು ಯೆರೆಮೀಯನಿಗೆ ಹೇಳ್ತಾನೆ, ಆ 1ನೇ ವಾಕ್ಯದಿಂದ ನೀವು ಓದಬೇಕಾದ್ರೆ 5ನೇ ವಾಕ್ಯದ ತನಕ, ಒಂದು ಕುಂಬಾರನ ಮನೆಗೆ ಹೋಗಪ್ಪ. ಕುಂಬಾರನ ಮನೆಗೆ ಹೋದಾಗ ಅಲ್ಲಿ ಆ ಕುಂಬಾರ ಆ ಚಕ್ರ ಮೇಲೆ ಜೇಡಿ ಮಣ್ಣನ್ನಿಟ್ಟು ಒಂದು ಪಾತ್ರೆಯನ್ನು ರೂಪಿಸ್ತಾ ಇದ್ದ. ಯೆರೆಮೀಯ ಪ್ರವಾದಿ ಅದನ್ನು ನೋಡ್ತಾ ಇರಬೇಕಾದ್ರೆ ದಿಢೀರಂತ ಆ ಪಾತ್ರೆ ಒಡೆದೋಯ್ತು, ಕೆಟ್ಟೋಯ್ತು, ಮುರಿದೋಯ್ತು, ಹಾಳಾಯಿತು. ಆ ಕುಂಬಾರನು ಈ ಮಣ್ಣು ಬೇಡ ಅಂತ ತೆಗೆದು ಬಿಸಾಡಲಿಲ್ಲ. ಪುನಃ ಆ ಚಕ್ರದ ಮೇಲೆ ಇಟ್ಟು ಆ ಚಕ್ರವನ್ನು ತಿರುಗಿಸಿ ಒಂದು ಸುಂದರವಾದಂಥ ಪಾತ್ರೆಯನ್ನಾಗಿ ಮಾಡಿದ. ಈಗ ಕರ್ತನು ಇದನ್ನು ತೋರಿಸ್ಬಿಟ್ಟು ಯೆರೆಮೀಯನಿಗೆ ಹೇಳ್ತಿದ್ದಾನೆ, ಇಸ್ರಾಯೇಲ್ ಜನರಿಗೆ ನಾನು ಈ ಥರ ಮಾಡೋದಿಲ್ವಾ? ಒಬ್ಬ ಕುಂಬಾರ ಜೀವ ಇಲ್ಲದಿರುವಂಥ ಮಣ್ಣಿಗೆನ್ನು ಎತ್ತಿ ಬಿಸಾಡದೆ ಸುಂದರವಾದಂಥ ಪಾತ್ರೆಯನ್ನು ಪುನಃ ರೂಪಿಸಿದ ಹಾಗೆ ನನ್ನ ಜನರು, ಇಸ್ರಾಯೇಲ್ ಜನರು ಅಥವಾ ಈ ಕಾರ್ಯಕ್ರಮ ನೋಡ್ತಿರುವಂಥ ನೀವು, ನಾನು ಒಂದು ವೇಳೆ ದೇವರ ಕರದಲ್ಲಿ ಇದ್ದಾಗ್ಯೂ ನಮ್ಮ ಜೀವಿತ ಒಡೆದೋಗಿ ಇರುವುದಾದರೆ, ಅಥವಾ ನಮ್ಮ ಪಾಪದ ನಿಮಿತ್ತವಾಗಿ, ದೋಷದ ನಿಮಿತ್ತವಾಗಿ, ಹಿಂಜಾರುವಿಕೆ ನಿಮಿತ್ತವಾಗಿ, ತಪ್ಪಾದ ತೀರ್ಮಾನಗಳ ನಿಮಿತ್ತವಾಗಿ, ಲೌಕಿಕವಾದಂಥ ಆಸೆ ನಿಮಿತ್ತವಾಗಿ, ದೇವರ ಪ್ರಸನ್ನತೆಯನ್ನು ಬಿಟ್ಟು ನಾವು ದೂರ ಹೋಗಿರುವುದರ ನಿಮಿತ್ತವಾಗಿ ನಮ್ಮ ಜೀವನವು, ನಮ್ಮ ಹೃದಯ ಎಲ್ಲ ಮುರಿದೋಗಿ ಒಡೆದೋಗಿ ಇನ್ಮೇಲೆ ನಿರೀಕ್ಷಣೆ ಇಲ್ಲ ಎಂಬುದಾಗಿ ನಾವು ಜೀವಿಸ್ತಾ ಇರುವುದಾದರೆ, ಕರ್ತನು ಹೇಳ್ತಿದ್ದಾನೆ, ಒಬ್ಬ ಕುಂಬಾರನೇ ತನ್ನ ಮಣ್ಣನ್ನು ಎತ್ತಿ ಬಿಸಾಡದೆ ಒಂದು ಸುಂದರವಾದಂಥ ಪಾತ್ರೆಯನ್ನಾಗಿ ರೂಪಿಸಿದ. ಇವತ್ತು ನಿಮ್ಮನ್ನು ನೋಡಿ ಹೇಳ್ತಿದ್ದಾನೆ, ನಾನು ನಿನ್ನನ್ನು ಎತ್ತಿ ಬಿಸಾಡೋದಿಲ್ಲ. ನೀನು ಎಷ್ಟೇ ಪಾಪಿಯಾಗಿರು, ಎಷ್ಟೇ ಘೋರ ಪಾಪಿಯಾಗಿರು, ಆದರೆ ನನ್ನ ಕರದಲ್ಲಿ ನೀನು ಬರುವುದಾದರೆ ನಾನು ಪುನಃ ನಿನ್ನನ್ನು ರೂಪಿಸ್ತೇನೆ. ನಿನ್ನ ಜೀವಿತವು ಎಷ್ಟೇ ಮೋಸವಾಗಿರಲಿ, ಈ ಲೋಕದಲ್ಲಿ ನಿನ್ನ ಪ್ರೀತಿಸಲು ಒಬ್ಬರು ಇಲ್ವಾ? ತಂದೆ ತಾಯಿಗಳು ತ್ಯಜಿಸಿದ್ದಾರಾ? ಬಂಧು ಬಳಗದವರು ದ್ವೇಷಿಸ್ತಿದ್ದಾರಾ? ನಿನಗೆ ನೀನೇ ಭಾರವಾಗಿದ್ದೀಯಾ? ಯಾಕಪ್ಪ ನಾನು ಜೀವಿಸೋದು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಲಿ ಎಂಬುದಾಗಿ ಯೋಚನೆ ಮಾಡ್ತಿದ್ಯಾ? ನಿನಗೆ ಈ ವಾಕ್ಯ, ನಿನಗೆ ಈ ನಿರೀಕ್ಷೆ ತುಂಬಲ್ಪಡುವಂಥ ವಾಕ್ಯ ಕರ್ತನು ಹೇಳ್ತಿದ್ದಾನೆ, ನನ್ನ ಕರದಲ್ಲಿ ನೀನು ಇರುವುದಾದರೆ, ನನ್ನ ಕರದಲ್ಲಿ ಬರುವುದಾದರೆ, ನನಗೆ ಒಪ್ಪಿಸಿಕೊಡುವುದಾದರೆ, ನಿನ್ನ ಮುರಿಯಲ್ಪಟ್ಟಂಥ ಜೀವಿತವನ್ನು ನಾನು ಸುಂದರವಾದಂಥ ಜೀವಿತವಾಗಿ ಕಟ್ಟುವೆ. ನಿನ್ನ ಶಾಪಗ್ರಸ್ತವಾದಂಥ ಜೀವಿತವನ್ನು ಆಶೀರ್ವಾದದ ಜೀವಿತವಾಗಿ ಮಾರ್ಪಡಿಸುವೆ. ನಿನ್ನ ದರಿದ್ರ ಬಡತನದ ಜೀವಿತವನ್ನು ಐಶ್ವರ್ಯವಂತ ಜೀವಿತವಾಗಿ ನಾನು ಮಾರ್ಪಡಿಸುವೆ. ಯಾರಿಗೂ ಪ್ರಯೋಜನ ಇಲ್ಲ ಎಂಬುದಾಗಿ ನೀನು ನಡೆಸುತ್ತಿರುವಂಥ ನಿನ್ನ ಜೀವಿತವನ್ನು ಜಗತ್ತಿಗೆಲ್ಲ ಪ್ರಯೋಜನವಾಗುವಂತೆ ಒಬ್ಬ ಮನುಷ್ಯನಾಗಿ ನಾನು ನಿನ್ನನ್ನು ಮಾರ್ಪಡಿಸುವೆ. ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡುವೆ. ಅದೇ ಒಂದು ಕಾರ್ಯ ಯೇಸುವಿನ ಕರದಲ್ಲಿ ಬರೋದು. ಒಂದೇ ಒಂದು ಸಮರ್ಪಣೆ, ಒಂದೇ ಒಂದು ದೇವರ ಮುಂದೆ ಬಂದು ಸಾನ್ನಿಧ್ಯದಲ್ಲಿ ಬಂದು, ಏಸಪ್ಪ ನಾನು ಇರುವ ಹಾಗೆ ನಾನು ಬಂದಿದ್ದೇನೆ ಎಂಬುದಾಗಿ ಒಪ್ಪಿಸಿಕೊಡೋದಾದರೆ ನಿನ್ನ ಜೀವನವನ್ನು ಪುನಃ ಕಟ್ತಾನ್ರಿ. ನಿನ್ನ ಜೀವನವನ್ನು ಪುನಃ ಕಟ್ಟೋದು ಭೂಮಿ ಆಕಾಶ ಉಂಟು ಮಾಡಿದಂಥ ದೇವರು. ನಾನು ನಿನಗಾಗಿಟ್ಟಿರುವಂಥ ಆಲೋಚನೆಗಳು, ಉದ್ದೇಶಗಳು, ಯೋಜನೆಗಳು, ಪ್ರವಾದನೆಗಳು, ಪ್ರಕಟಣೆಗಳು ಆ ಹಿತಕ್ಕಾಗಿಯಲ್ಲ, ನಿನ್ನ ನಾಶಗೊಳಿಸುವುದಕ್ಕಾಗಿಯಲ್ಲ, ಅದು ಒಳ್ಳೆಯದಕ್ಕಾಗಿ, ಅದು ಹಿತಕ್ಕಾಗಿಯೇ, ಅದು ದೇವರ ನಾಮ ಮಹಿಮೆಗಾಗಿ. ಆದ್ದರಿಂದ ಮುರಿಯಲ್ಪಟ್ಟಂಥ ನಿಮ್ಮ ಜೀವಿತ ಪುನಃ ಕಟ್ಟಲ್ಪಡಬೇಕಂದ್ರೆ ದೇವರ ಕರಕ್ಕೆ ಬನ್ನಿರಿ. ಕುಂಬಾರನು ಮಾಡಿದ ಹಾಗೆ ದೇವರು ನಿಮ್ಮ ಜೀವಿತವನ್ನು ಪುನಃ ಕಟ್ಟುವ. ಸೋತೋಗ್ಬೇಡ್ರಿ, ಚಿಂತೆ ಪಡಬೇಡ್ರಿ.
ನೀವು ಗಾಬರಿ ಆಗಬೇಡ್ರಿ, ಭಯಪಡಬೇಡ್ರಿ, ನೀವು ಬೈಕೋಬೇಡ್ರಿ, ನಿಮ್ಮ ಜೀವಿತದ ಮೇಲೆ ಜಿಗುಪ್ಸೆಗೊಳ್ಳದಿರಿ, ಆತ್ಮಹತ್ಯೆ ಮಾಡ್ಕೊಳ್ಬೇಡ್ರಿ. ಕರ್ತನಾದಂಥ ಯೇಸುವಿನ ಕರಕ್ಕೆ ಬನ್ನಿರಿ, ಆತ ನಿಮ್ಮ ಜೀವಿತವನ್ನು ಪುನಃ ಕಟ್ಟುವ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪರಲೋಕದ ತಂದೆಯೇ, ಯಾವುದೋ ಒಂದು ಕಾರಣದ ನಿಮಿತ್ತವಾಗಿ ನಾವು ತಪ್ಪು ಮಾಡಿ ಎಲ್ಲವನ್ನು ಕಳ್ಕೊಂಡಿದ್ದೇವೆ ಸ್ವಾಮಿ. ನಮ್ಮ ಜೀವನ ಮುರಿದೋಗಿದೆ ಸ್ವಾಮಿ. ಆದರೆ ನಿನ್ನ ಬಳಿಗೆ ಬರ್ತಿದ್ದೀವಿ. ಪುನಃ ಕಟ್ಟು, ರೂಪಿಸು, ಅನೇಕರಿಗೆ ಆಶೀರ್ವಾದವಾಗಿ ಮಾರ್ಪಡಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಅ ಬ್ಲೆಸ್ಸಡ್ ಡೇ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು, ಕರ್ತನ ಕೈಯಲ್ಲಿ ನೀವಿದ್ದೀರಾ. ಗಾಡ್ ಬ್ಲೆಸ್ ಯು. ಆಮೇನ್.